ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಮೂವರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಹೈಕಮಾಂಡ್ನಿಂದ. ಮಾಜಿ ಶಾಸಕ ಸಿಟಿ ರವಿಗೆ ಪರಿಷತ್ ಟಿಕೆಟ್ ಸಿಕ್ಕಿದೆ. ಎಂಎಲ್ಸಿ ರವಿಕುಮಾರ್, ಎಂಜಿ ಮೂಳೆಗೂ ಕೂಡ ಟಿಕೆಟ್ ಅನ್ನ ಕೊಡಲಾಗಿದೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ನಾಳೆನೇ ಅಂತಿಮ ದಿನ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕಡೆಯಿಂದ ಕೂಡ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಮೂವರು ಅಭ್ಯರ್ಥಿಗಳನ್ನ ಬಿಜೆಪಿಯ ವರಿಷ್ಠರು ಈಗ ಘೋಷಣೆ ಮಾಡಿದ್ದಾರೆ. ಒಟ್ಟು ಸ್ಥಾನಗಳು ಅಂದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಚುನಾವಣೆ ಏನಿದೆ, ಶಾಸಕರು ಮತದಾನ ಮಾಡುವಂಥ ಚುನಾವಣೆ ಇದು. ಈಗ ಸಂಖ್ಯಾಬಲದ ಪ್ರಕಾರವಾಗಿ ಕಾಂಗ್ರೆಸ್ಗೆ 7, ಅದೇ ರೀತಿಯಾಗಿ ಬಿಜೆಪಿಗೆ 3 ಅಭ್ಯರ್ಥಿಗಳನ್ನ ಕೊಡ್ಬೋದು. ಹಾಗಾಗಿ ಬಿಜೆಪಿಯಿಂದ 3 ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗಿದೆ. ಬಿಜೆಪಿ ಹೈಕಮಾಂಡ್ 3 ಜನರ ಹೆಸರನ್ನ ಈಗಾಗಲೇ ಘೋಷಣೆ ಮಾಡಿದೆ. ರವಿಕುಮಾರ್, ಸಿಟಿ ರವಿ, ಅದೇ ರೀತಿಯಾಗಿ ಎಂಜಿ ಮೂಳೆ, ಇವರು 3 ಜನರ ಹೆಸರನ್ನು ಕೂಡ ಪಟ್ಟಿಯಲ್ಲಿ ಘೋಷಣೆ ಮಾಡಲಾಗಿದೆ. 3 ಜನರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ರು. ಅದೇ ರೀತಿಯಾಗಿ ಸಿಟಿ ರವಿ ಅವರಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೊಡಲಿಲ್ಲ. ಅದಾದ ಬಳಿಕ ಅವರಿಗೆ ವಿಧಾನ ಪರಿಷತ್ನಲ್ಲಿ ಸ್ಥಾನಮಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಅದೇ ರೀತಿಯಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಕೋಟಾ ಶ್ರೀನಿವಾಸ್ ಅವರು ಏನು ಕಂಟೆಸ್ಟ್ ಮಾಡಿದ್ದಾರಲ್ಲ, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಸ್ಥಾನ ಹೀಗಾಗಿ ಖಾಲಿ ಉಳ್ಕೊಂಡಿದೆ. ಆ ಸ್ಥಾನಕ್ಕೆ ಸಿಟಿ ರವಿ ಅವರನ್ನ ಕೂರಿಸಬೇಕು ಅನ್ನೋದು ಬಿಜೆಪಿಯ ಒಂದಷ್ಟು ಪ್ಲಾನ್ ಆಗಿದೆ. ಹಾಗಾಗಿ ಏನಾದರೂ ಕೋಟಾ ಶ್ರೀನಿವಾಸ್ ಅವರು ಗೆದ್ದಿದ್ದೇ ಆದಲ್ಲಿ ಆ ಸ್ಥಾನ ಖಾಲಿಯಾಗಿ ಉಳ್ಕೊಳ್ಳುತ್ತಲ್ಲ, ಆ ಸ್ಥಾನಕ್ಕೆ ಸಿಟಿ ರವಿ ಅವರನ್ನ ಕೂರಿಸಬೇಕು ಅನ್ನುವಂಥದ್ದು ಒಂದು ರೀತಿಯ ಲೆಕ್ಕಾಚಾರ. ಹೀಗಾಗಿ ರವಿಕುಮಾರ್ ಅವ್ರಿಗೆ, ಅದೇ ರೀತಿಯಾಗಿ ಸಿಟಿ ರವಿ ಅವ್ರಿಗೆ ಮತ್ತು ಎಂಜಿ ಮೂಳೆ, ಇವರು 3 ಜನರಿಗೂ ಕೂಡ ಟಿಕೆಟನ್ನು ಕೊಡಲಾಗಿದೆ. ಹಿಂದೆ ಎಂಜಿ ಮೂಳೆ ಅವರು JDSನಲ್ಲಿ ಇದ್ದರು. ಅದಾದ ಬಳಿಕ ಉಪಚುನಾವಣೆಯ ನಂತರ ಬಿಜೆಪಿಗೆ ಸೇರ್ಪಡೆ ಆದರು. ಇವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಈ ಬಾರಿ. 3 ಜನರು ಕೂಡ ಈಗ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ. ಈ ಕಡೆ ಬಿಜೆಪಿಯಿಂದ 3 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಆ ಕಡೆ ಕಾಂಗ್ರೆಸ್ನಿಂದ ಕೂಡ 7 ಜನರ ಅಭ್ಯರ್ಥಿಯ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಯಾವ ರೀತಿಯಾಗಿ ಪೈಪೋಟಿ ಇರುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ನಾಳೆನೇ ಅಂತಿಮ ದಿನ ಆಗಿರೋದ್ರಿಂದ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕಡೆಯಿಂದ ಕೂಡ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡಲಾಗಿದೆ. 3 ಜನರು ಕೂಡ, ಒಂದು ಕಡೆ ರವಿಕುಮಾರ್ ಅವರು, ಮತ್ತೊಂದು ಕಡೆ ಸಿಟಿ ರವಿ, ಅದೇ ರೀತಿಯಾಗಿ ಎಂಜಿ ಮೂಳೆ, ಇವರು 3 ಜನರನ್ನು ಕೂಡ ಬಿಜೆಪಿ ಹೈಕಮಾಂಡ್ ಸೂಚನೆ ಮಾಡಿದೆ. ಅದರಂತೆಯೇ ಈಗ ಈ 3 ಹೆಸರನ್ನು ಕೂಡ ಫೈನಲ್ ಮಾಡಲಾಗಿದೆ. ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸಿಟಿ ರವಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದ್ದಕ್ಕೆ ಒಂದಷ್ಟು ಅಸಮಾಧಾನ ಇತ್ತು. ಅದೇ ರೀತಿಯಾಗಿ ವಿಧಾನ ಪರಿಷತ್ನಲ್ಲಿ ಸ್ಥಾನಮಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಅದೇ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಕ್ಕಿದೆ.